ನಾಳೆ ಸೋಮವಾರ, ನಾಳೆ ಓದಿವೆ. ಸಂಡೇ ದಿನ ಯಾರು ತಾನೇ ಓದ್ತಾರೆ? ಮುಂದಿನ ತಿಂಗಳ 1ನೇ ತಾರೀಕಿನಿಂದ ಓದಲು ಶುರು ಮಾಡ್ತೀನಿ. ಈಗಂತೂ ನನ್ನ ಬಳಿ ತುಂಬಾನೇ ಟೈಮ್ ಇದೆ. ಇನ್ನು ಅದೆಷ್ಟು ನೆಪಗಳಿವೆಯೋ ಗೊತ್ತಿಲ್ಲ. ಈ ತಲೆಯನ್ನು ಎಷ್ಟೆಲ್ಲ ನೆಪಗಳಿಗೋಸ್ಕರ ಬಳಸುತ್ತಿದ್ದೀರೋ ಅಷ್ಟು ತಲೆ ಫೋಕಸ್ ಮಾಡಲು ಹಾಕುವ. ಇಷ್ಟು ತಲೆಯನ್ನು ನೀವು ನಿನಗೆ ತಿಳಿ ಹೇಳಲು ಬಳಸು. ಒಂದು ವೇಳೆ ಈ ತಯಾರಿಯನ್ನು ಮಾಡಲಿಲ್ಲ ಅಂದರೆ, ಈ ಎಕ್ಸಾಮ್ ಕ್ಲಿಯರ್ ಮಾಡಲಿಲ್ಲ ಅಂದರೆ, ನೀನು ಕಾಣುತ್ತಿರುವ ಕನಸುಗಳೆಲ್ಲ ನಿನ್ನ ಕೈಗಳಿಂದಲೇ ಕಳಚಿ ಹೋಗುತ್ತದೆ. ನಂತರ ಕುಳಿತುಕೊಂಡು ಅಳಬೇಡ. ಯಾರಿಗೊತ್ತು, ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೋ ಅವರು ಅವರ ಜೀವನದಲ್ಲಿ ದೊಡ್ಡದಾಗಿ ಸಾಧನೆ ಮಾಡಲು ಬಯಸುತ್ತಾರೆ. ನಿಮ್ಮ ಬಳಿ ಒಂದು ಟಾರ್ಗೆಟ್ ಇದೆ, ಆದರೆ ಸ್ವಲ್ಪ ಮೋಟಿವೇಶನ್ ಬೇಕಾಗಿದೆ. ಇಲ್ಲಿ ನೀವು ನಿಮ್ಮ ಮೇಲೆ ಜಯ ಸಾಧಿಸಬೇಕಾಗಿದೆ ಮತ್ತು ಆ ಮೋಟಿವೇಶನ್ ಬೇರೆ ಎಲ್ಲಿಂದಲೂ ಅಲ್ಲ, ನಿಮ್ಮ ಒಳಗಿನಿಂದಲೇ ಬರಬೇಕು. ಯಾವಾಗ ಯಾರಾದರೂ ಬಂದು ಎಬ್ಬಿಸಿ ಇದೇ ರೀತಿ ಹೇಳುತ್ತಾರೆ, ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ, ನೀನು ಯಾವುದಕ್ಕೂ ಯೋಗ್ಯ ಇಲ್ಲ, ಜೀವನದಲ್ಲಿ ನೀನು ಏನ್ ತಾನೇ ಮಾಡಿರುವೆ, ಈ ರೀತಿ ನಿಮಗೆ ಯಾರಾದರೂ ಕೇಳಿದ್ರೆ ಈ ರೀತಿ ಹೇಳಿ, ನನ್ನ ಗುರಿ ಆನೆಯ ಮರಿಯಾಗಿದೆ, ಇದಕ್ಕೆ ಚಲಿಸಲು ಟೈಮ್ ಬೇಕಾಗುತ್ತದೆ. ಆದರೆ ಯಾವಾಗ ಇದು ಭೂಮಿಯ ಮೇಲೆ ನಡೆಯುತ್ತದೆಯೋ ಆವಾಗ ಭೂಮಂಡಲವೇ ಅಲುಗಾಡುವುದು. ನಾನು ಓದುವೆ, ಪ್ರಯತ್ನ ಪಡುವೆ, ಜೀವನದಲ್ಲಿ ನಿರಂತರವಾಗಿ ಮುಂದೆ ಬರುವೆ. ಯಾಕಂದ್ರೆ ವೇಗವಾಗಿ ಹೋಗುವುದು ಗೆಲುವು ಅಲ್ಲ, ನಿರಂತರವಾಗಿ ಹೋಗುವುದೇ ನಿಜವಾದ ಗೆಲುವು ಇರುತ್ತದೆ. ವೇಗವಾಗಿ ಮೊಲವು ಓಡುತ್ತದೆ, ಆದರೆ ಗೆಲುವು ಆಮೆಯದಾಗಿರುತ್ತದೆ. ಯಾರು ನಿರಂತರವಾಗಿ ತಮ್ಮ ಗುರಿಯತ್ತ ಸಾಗುತ್ತಾ ಹೋಗುತ್ತಾರೋ ಅವರಿಗೆ ಜನರ ಮಾತುಗಳಲ್ಲಿ ಯಾವ ವ್ಯತ್ಯಾಸವೂ ಬೀಳುವುದಿಲ್ಲ. ನಿನ್ನಂತಹ ಅದೆಷ್ಟೋ ಜನರು ಎಕ್ಸಾಮ್ ಪಾಸ್ ಮಾಡ್ತಾರೆ, UPSC ಕ್ಲಿಯರ್ ಮಾಡ್ತಾರೆ ಮತ್ತು IAS ಕೂಡ ಆಗ್ತಾರೆ. ನಿನ್ನಂಥವರೇ ಅದೆಷ್ಟೋ ಜನ ಎಕ್ಸಾಮ್ ಪಾಸ್ ಆಗೋದಿಲ್ಲ. ಸಿಸ್ಟಮ್ನ ತಪ್ಪುಗಳನ್ನು ಎಣಿಕೆ ಮಾಡ್ತಾ ಇರ್ತಾರೆ. ಯೋಚಿಸು, ನಿರ್ಧಾರ ಮಾಡು. ಅದು ನೀನು ಏನಾಗಬೇಕು ಎಂದಿರುವೆ, ಒಬ್ಬ ವಿನ್ನರ ಅಥವಾ ಒಬ್ಬ ಲೂಸರ ಅನ್ನೋದನ್ನು. ಈಗಲೂ ಟೈಮ್ ಇದೆ, ಅವಕಾಶ ಇದೆ. ಅವಕಾಶ ಜೀವನದಲ್ಲಿ ಎಲ್ಲರಿಗೂ ಸಿಗುತ್ತದೆ ಮತ್ತು ಎಲ್ಲರ ಟೈಮ್ ಬರುತ್ತದೆ. ಆದರೆ ಕೇವಲ ಒಂದು ಬಾರಿ ನೀನು ಈ ಅವಕಾಶವನ್ನು ಕಳಕೊಳ್ಳಬಾರದು. ಎಷ್ಟು ಪ್ರಯತ್ನ ಮಾಡಬೇಕು ಎಂದರೆ, ಎಂದಿನ ಕಾರ್ಯವನ್ನು ಅಂದೇ ಮುಗಿಸು. ನಾವಂತೂ ಮನುಷ್ಯರೇ ಅಲ್ಲವೇ? ಎಲ್ಲರೂ ಮಾಡ್ತಾರಂದ್ರೆ ನೀನು ಯಾಕೆ ಮಾಡಬಾರ್ದು? ಎಲ್ಲಿ ಇನ್ನೊಬ್ಬರು ಎಕ್ಸಾಮಲ್ಲಿ ಟಾಪ್ ಮಾಡ್ತಾರೆ ಅಂದರೆ ನೀನು ಯಾಕೆ ಮಾಡಬಾರ್ದು? ಎಲ್ಲಿ ಅವರು ಜಾಬ್ಗೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಾರೆ ಅಂದರೆ ನೀನು ಯಾಕೆ ಪಡಬಾರ್ದು? ಎಲ್ಲಿ ಅವರು ಹಗಲು ರಾತ್ರಿ ಅಭ್ಯಾಸ ಮಾಡ್ತಾರೆ ಅಂದರೆ ನೀನು ಯಾಕೆ ಓದೋದಿಲ್ಲ? ನಿನ್ನಲ್ಲಿ ಏನೋ ಕಡಿಮೆ ಆಗಿದೆ, ನಿನಗೆ ನೀನೇ ಕೇಳಿ ನೋಡು. ನಿನ್ನಲ್ಲಂತೂ ಏನೋ ಕೊರತೆ ಇಲ್ಲ, ಅವರಿಗಿಂತ ಚೆನ್ನಾಗಿರುವೆ. ಆದರೂ ಯಾಕೆ ಹಿಂದೆ ಉಳಿದಿರುವೆ? ಮುಂದೆ ಸಾಗು ಮತ್ತು ಜಗತ್ತಿಗೆ ನೀನು ಯಾರು ಅಂತ ತೋರಿಸು ಮತ್ತು ನೀನು ಏನ್ ಮಾಡಬಲ್ಲೆ ಅನ್ನೋದನ್ನು ಕೂಡ ಹೇಳು. ಯಾವುದೇ ಪರೀಕ್ಷೆಯು ನಿನಗೆ ಕಠಿಣಲ್ಲ. ಕೇವಲ ಒಂದು ಬಾರಿ ನಿನ್ನ ಮನಸ್ಸಿನಲ್ಲಿ ನಿರ್ಣಯ ಮಾಡು. ಈ ಮಾತುಗಳಿಂದ ನಿನ್ನ ಎದೆಯಲ್ಲಿ ಬೆಂಕಿ ಉರಿದ್ರೆ ಅಥವಾ ಅವಮಾನ ಉರಿದಿದ್ರೆ ನೀನು ಮಾಡಿರುವ ತಪ್ಪುಗಳನ್ನು ಸುಧಾರಿಸಿಕೊಳ್ಳಿ. ಇಲ್ಲ ಅಂದ್ರೆ ನಾನು ಇಷ್ಟು ಹೇಳಿರೋದಕ್ಕೂ ಮತ್ತು ನೀನು ಇಷ್ಟೊತ್ತು ಕೇಳಿರೋದಕ್ಕೂ ಯಾವುದೇ ಅರ್ಥ ಇರೋದಿಲ್ಲ. ನಿಮಗೇನಾದ್ರೂ ನಾನು ಹೇಳಿರುವುದು ನಿಜ ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್, ಶೇರ್ ಮಾಡಿಬಿಟ್ಟು, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.